ಟ್ರಾವೆಲ್ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ತುಂಬ ಖುಷಿ ಕೊಡೋಂಥ ಸಂಗತಿ. ತಲುಪೋ ಸ್ಥಳಕ್ಕಿಂತ ಹೆಚ್ಚಾಗಿ ಹೋಗೋ ದಾರಿನೇ ನಿಮಗೆ ತುಂಬ ವಿಚಿತ್ರ, ವಿಸ್ಮಯ ಹಾಗೂ ವಿಭಿನ್ನ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ. ಹಂಗೆ ನಾವು ಇವತ್ತು ಹೋಗ್ತಿರೋಂಥ ಸ್ಥಳ ಬಂದು ಕೇರಳ. ಈ ದೇವರ ನಾಡು ಕೇರಳದಲ್ಲಿರೋಂತಹ ಒಂದು ಕಣ್ಣೂರಿನ ಊರಿನಲ್ಲಿರೋಂತಹ ಕುಂಜಿಪುರಂ ಕೇವ್ಗೆ ಹೋಗ್ತಾ ಇದ್ದೀವಿ. ಇದು ಎಷ್ಟೋ ಜನಕ್ಕೆ ಡಿಫ್ರೆಂಟ್ ಅನಿಸ್ಬೋದು, ಎಷ್ಟೋ ಜನ ಕಾಮನ್ ಕೂಡ ಅನಿಸ್ಬೋದು. ಬಟ್ ನಮಗೆ ಇದು ಒಂದು ವೈಲ್ಡ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇಲ್ಲಿಂದ ಅಷ್ಟು ದೂರ ಬೈಕಲ್ಲಿ ಹೋಗಿ ಆ ಕೇವ್, ಆ ಬೆಟ್ಟನ ಹತ್ತಿ ಇಳಿದು ಅಲ್ಲಿ ಹುಡ್ಕೊಂಡು ಹೋದ ತಕ್ಷಣ ನಿಮಗೊಂದು ಆ ಡೆಸ್ಟಿನಿ ಸಿಗುತ್ತೆ ನೋಡಿ. ಆ ವೈಬ್, ಆ ಎಕ್ಸ್ಪೀರಿಯನ್ಸ್ನ ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ನೀವು ಪರ್ಸ್ನಲಾಗಿ ಅದನ್ನು ಫೀಲ್ ಮಾಡಬೇಕು. ನಿಜವಾಗ್ಲೂ ಈ ಪ್ರಕೃತಿ ಮಧ್ಯೆ, ಈ ನೇಚರ್ ಮಧ್ಯೆ ಇಂತಿಂಥ ಪ್ಲೇಸ್ಗಳು ಇದೆಯಲ್ಲ ಅನ್ನೋದೇ ನಮಗೆ ಒಂದು ವಿಶಿಷ್ಟ ಮತ್ತು ವಿಸ್ಮಯ ಅನಿಸುತ್ತೆ. ಅದು ಈಗಿನ ಕಾಲದಲ್ಲಿ. ಬನ್ನಿ, ಅಂಥ ಪ್ಲೇಸ್ ಏನೋದು, ಎಂಥ ಗುಹೆ, ಹೋಗ್ಬೋದಾ, ಅಲ್ಲೇನೋ ರಿಸ್ಟ್ರಿಕ್ಷನ್ ಇದೆಯಾ, ಎಲ್ಲ ನೋಡೋಣ. ಕೇವು ಅಂದರೆ ಇಲ್ಲಿ ಅಲ್ಲಿ ಕೆಳಗಡೆ ಡೌನಲ್ಲಿ ಹೋಗಿ ನಿಂತ್ಕೊಂಡ್ರೆ ಡೈರೆಕ್ಟು ಸನ್ಸೆಟ್ಟು, ಸನ್ ವ್ಯೂ ನೋಡ್ಬೋದಂತೆ ಅಲ್ಲಿ ಒಳಗಿಂದ ಹೋದರೆ. ಬಟ್ ನೋ ಎಂಟ್ರಿ ಅಂತ ಹಾಕೋರೆ. ಸೈನ್ಯಗಳು, ಹುಲಿ ಸೈನ್ಯಗಳು ಅಲ್ಲ, ಗೋಟು. ಹಾಯ್, ದೇವರ ನಾಡು ಅಂತ ನಿಜವಾಗ್ಲೂ 100ಕ್ಕೆ 100 ಸತ್ಯ. ಸಕ್ಕತ್ತಾಗಿಟ್ಟವ್ರೆ. ರೋಡ್ಗಳಾಗ್ಬೋದು, ಇರೋದಾಗ್ಬೋದು, ಮಸ್ತೈತೆ. ಅವರು ಅದಕ್ಕೆ ಬಂದವ್ರು. ಇಲ್ಲೇ ಕೇಳಿದೆ, ಅವ್ರಿಗೂ ಗೊತ್ತಿಲ್ಲ. ಅವರು ಇಲ್ಲೇ ಕೇಳೋದವ್ರೆ, ಲೋಕಲ್ಲು, ಅವ್ರಿಗೂ ಗೊತ್ತಿಲ್ಲ ಕ್ಲೋಸ್ ಆಗಿರೋದು. ಮತ್ತು ಅದ್ಭುತವಾಗಿದೆ ಲೊಕೇಶನು. ಸಿಂಧಿಗುರು ಕೇರಳ ಅಂದ್ರೇ ಲೊಕೇಶನ್ ಅಂದರೆ ಕೇರಳ. ಅವ್ರನ್ನೂ ಕೇಳಿದೆ, ಅವ್ರಿಗೂ ಗೊತ್ತಿಲ್ಲ. ಅದೇ ಕೇಳಿದ್ದು, ಅವ್ರಿಗೂ ಲೊಕೇಶನ್ ಇಲ್ಲೇ ಎಂಡ್ ಆಗೈತೆ ಅಂತ ಅವ್ರಿಗೂ. ಅವ್ರು ಅದಕ್ಕೆ ಇಲ್ಲೇ ಫೋಟೋ ಬಂದವ್ರೆ. ಕೇಳಿದೆ ಎಲ್ಲಿ ಅಂತ, ಇಲ್ಲೇ ಎಂಡ್ ಆಗೋದು. ನಾವು ಅದಕ್ಕೆ ಬಂದ್ವಿ ಅಂತ. ನೀವು ನೋ ಎಂಟ್ರಿ ಹಾಕೋರಲ್ಲ, ಇಲ್ಲೇ ಅನ್ಕೊಂಡು ಹೋಗ್ತಿದ್ವಿ. ಸೊ ಲೋಕಲ್ ಹುಡುಗರನ್ನ ಹಿಡಿದು ಆದರೂ ಮೆತ್ತು ಹಿಡಿತಾ ಇದ್ದೀವಿ. ನೋಡೋದು ಏನಾಯ್ತೋ ಗೊತ್ತಿಲ್ಲ. ವಾಪಸ್ ಹಿಂಗೆ ಗೊತ್ತಿಲ್ಲ. ನಮ್ಮ ಹುಡುಗ ಮೆತ್ತು ಹಿಡಿತಾ ಇರ್ತೀವಿ. ವಾವ್, Bye bro. Bye bye. Bye bye.
ಸೊ ಹೀಗೆ ಆ ಕುಂಜಿ ಪರಂಬ ಕೇವ್ ಒಳಗೆ ನಾವು ವಿಸಿಟ್ ಕೊಟ್ಟಿದ್ವಿ. ಬಹುಶಃ ಕೆಲವ್ರು ಬಂದಾಗ ಇದು ಇಷ್ಟು ದೂರ ಇದೆಯಾ ಅಥವಾ ಲೊಕೇಶನ್ ಏನಾದ್ರು ರಾಂಗ್ ಆಗೋಯ್ತಾ ಅಂತನೂ ಅನ್ಸುತ್ತೆ. ಯಾಕಂದ್ರೆ ಲೊಕೇಶನ್ ಎಂಡ್ ಆದಾಗ ನಿಮಗೆ ಅಲ್ಲಿ ಡೆಡ್ ಎಂಡ್ ಇರುತ್ತೆ. ಯಾವುದೇ ಥರ ಮನೆಗಳಿಲ್ಲ, ಯಾವುದೇ ಥರ ಒಂದು ಅಂಗಡಿಗಳಿಲ್ಲ. ಫುಲ್ಲು ಸುತ್ತಮುತ್ತ ಕಾಡುಗಳೇ ಇರುತ್ತೆ. ನಿಮಗೆ ಲೊಕೇಶನ್ ಎಂಡ್ ಆಗೋದು ಕೂಡ ಒಂದು ಡೆಡ್ ಎಂಡ್, ಒಂದು ದೊಡ್ಡ ಕಾಡಿನ ಮಧ್ಯೆನೇ. ಸೊ, ಅಲ್ಲಿನ ಒಂದೇ ಒಂದು ಮನೆ, ಆ ಕಡೆ ಇದ್ದಂತಹ ಒಂದು ಮನೆ ಲೋಕಲ್ ಫ್ರೆಂಡ್ಸ್ ಕಡೆಯಿಂದ ನಾವು ಜೊತೆಯಾಗಿ ಅವರಿಂದ ಇನ್ಫಾರ್ಮೇಷನ್ ತಗೊಂಡು ಈ ಕೇವ್ ಒಳಗೆ ಹೋದ್ವಿ. ಈ ಕೇವ್ ಒಳಗೆ ಹೋಗೋಕೆ ನೋ ಎಂಟ್ರಿ. ಯಾಕಂದರೆ ಅಲ್ಲಿ ತುಂಬ ಸಿನಿಮಾಗಳು ತೆಗಿತಿರ್ತಾರಂತೆ. ಮತ್ತು ಈ ಮಳೆಗಾಲ ಬಂದಾಗೆಲ್ಲ ಫುಲ್ಲು ಮುಚ್ಚೋಗಿದೆ. ಆದ್ದರಿಂದ ಒಳಗಡೆ ಅಲೋ ಇಲ್ಲ ಅಂತ ದೊಡ್ಡದಾಗಿ ಅಲ್ಲಿ ಹಾಕಿ, ಅಂದರೆ ಫುಲ್ಲು ನಿಮಗೆ ಒಂದು ರೆಡ್ ಅಲರ್ಟ್ ಥರ ಹಾಕಿ ಕ್ಲೋಸ್ ಕೂಡ ಮಾಡಿದರು. ಎನಿಹೋ ನಾವು ವಿಸಿಟ್ ಮಾಡಿದ್ವಿ ಅಂದ್ಕೊಂಡಂಗೆ. ನಾವು ಎಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ ಆ ಡೆಸ್ಟಿನಿನ ಮುಟ್ಟಿದ್ವಿ. ತುಂಬ ಖುಷಿ ಆಯಿತು. ಸೊ ಅಗೇನ್ ಈಗ ಬ್ಯಾಕ್ ಟು ನಮ್ಮ ಊರು, ಸ್ವಂತ ಊರು. ಖುಷಿಯಾಗಿ ಹೋಗಿದ್ದ ಜಾಗನ ಎಕ್ಸ್ಪ್ಲೋರ್ ಮಾಡ್ಕೊಂಡು ವಾಪಸ್ ಬರುವಂಥ ಸಮಯ ಇದು.